ಹಾಯ್ ಗಾಯ್ಸ್, ಇವತ್ತಿನ ರೆಸಿಪಿ ಏನು ಅಂದರೆ ಪೂರಿ ಆ್ಯಂಡ್ ಆಲೂ ಕರಿ. ಬನ್ನಿ ಅದಕ್ಕೆ ರೆಸಿಪೀಸ್ ಏನೇನು ಬೇಕು ಅಂತ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಇದಕ್ಕೆ ಬೇಕಾದಂಥ ವಸ್ತುಗಳು ಕ್ಯಾಪ್ಸಿಕಮ್, ಚಿಲ್ಲಿ ಆ್ಯಂಡ್ ಟೊಮ್ಯಾಟೊ, ಪೊಟ್ಯಾಟೊ ಆ್ಯಂಡ್ ಆನಿಯನ್. ಸೊ ಪೊಟ್ಯಾಟೋನ ಏನು ಮಾಡೋಣ, ಫಸ್ಟ್ ನಾವು ಬಾಯ್ಲ್ ಆಗಿರೋ ಪೊಟ್ಯಾಟೋನ ಫಸ್ಟು ಚಿಕ್ಕ ಚಿಕ್ಕ ಪೀಸ್ದಾಗೆ ಚಾಪ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ನಾನೀಗ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ನಾವು ಬೇಕಾದಷ್ಟು ಎಣ್ಣೆನ ನಾವು ಬಿಟ್ಕೊತಾ ಇದ್ದೀವಿ. ಸೊ ಎಣ್ಣೆನ ಸ್ವಲ್ಪ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಸೊ ಕಾದ ನಂತರ ಆ ಎಣ್ಣೆಗೆ ನಾವೀಗ ಪಲಾವ್ ಎಲೆ ದೆನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು ನಾವು ಸ್ಲಿಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಕರಿಬೇವಿನ ಎಲೆ, ಅದಷ್ಟು ಸಾಸಿವೆ, ನೀರನ್ನೆಲ್ಲ ಹಾಕೊತಾ ಇದ್ದೀವಿ. ಅದು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಸ್ಲಿಮ್ಮಲ್ಲೇ ಇಡಬೇಕು. ಈರುಳ್ಳಿನ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೊಮ್ಯಾಟೊ, ಹಾಗೆ ಜೊತೆಯಲ್ಲಿ ದಪ್ಪಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ನು ಕೂಡ ನಾವು ಹಾಕೊತಾ ಇದ್ದೀವಿ. ಕಾಲು ಬಾಗಿದಷ್ಟು ಟರ್ಮರಿಕ್ ಪೌಡರ್, ಅರಿಶಿಣ, ಕಟ್ ಮಾಡ್ಕೊಂಡಂಥ ಮೆಣಸಿನ್ಕಾಯಿ. ಇದನ್ನು ನಾನು ಸ್ಲಿಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಅಂಟಿಲ್ ಇಟ್ ಕಮ್ಸ್ ಗೋಲ್ಡನ್ ಇಶ್ ಕಲರ್. ಸ್ವಲ್ಪ ಗೋಲ್ಡನ್ ಥರ ನಿಮಗೆ ಇಲ್ಲಿ ಬೇಯಿಸಿರೋದು ಗೊತ್ತಾಗುತ್ತೆ. ಸೊ ಇದು ಗೋಲ್ಡನ್ ಬರೋ ತನಕ ನಾನು ಇದನ್ನು ಬೇಯಿಸ್ಕೊತೀನಿ. ಇದು ಬೇಯಿದ ನಂತರ ನಾನು ಸಾಲ್ಟ್, ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೆನ್ ಮಿಕ್ಸ್ ಇಟ್ ವೆಲ್. ನಾವು ಕಟ್ ಮಾಡ್ಕೊಂಡಿದ್ದಂಥ ಆಲೂಗೆಡ್ಡೆನ ಆ ಬೆಂದಿರೋ ಪಾನಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಮಿಕ್ಸ್ ಮಾಡಿದಂಥ ಗರಂ ಮಸಾಲ, ಚಿಲ್ಲಿ ಎಲ್ಲ ಇಲ್ಲಿ ಆಲೂಗೆಡ್ಡೆ ಫುಲ್ಲು ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ನೋಡಿದ್ರಲ್ಲ, ತುಂಬ ತಿಕ್ಕಾಗಿದೆ. ಆಲ್ಮೋಸ್ಟ್ ವಿ ಆರ್ ಡನ್, 80% ರೆಡಿ ಇದೆ. ಇದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿ ಆಫ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಗ್ರ್ಯಾಜುಲಿ ವಾಟರ್ನ ಆ್ಯಡ್ ಮಾಡಿ. ಸೊ ನಿಮ್ಮ ಹತ್ರ ಇದ್ದರೆ ಆಲ್ಸೋ ಯು ಕ್ಯಾನ್ ಆ್ಯಡ್ ಮ್ಯಾಗಿ ಮಸಾಲ ಪೌಡರ್, ಸೊ ವಿಚ್ ಗಿವ್ಸ್ ಯು ಟೇಸ್ಟ್. ಇದು ಮ್ಯಾಗಿ ಮಸಾಲ ಪೌಡರ್, ಇದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ರೆಡಿ ಇದೆ. ಈಗ ಯು ಹ್ಯಾವ್ ಟು ವೇಟ್ ಅಂಟಿಲ್ ಇಟ್ ಬಾಯ್ಲ್. ಸೊ ನನಗೆ ಲೈಟಾಗಿ ಇಲ್ಲಿ ಬಾಯ್ಲ್ ಬರ್ತಿದೆ. ಸೊ ಈ ಬಾಯ್ಲ್ ಆಲೂ ಸಬ್ಜಿಗೆ ನಾನು ಲಾಸ್ಟಲ್ಲಿ ಕೋರಿಯಂಡರ್, ಕೊತ್ತಂಬರಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. And also you can mix it and we're done with it. ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಯು ಕ್ಯಾನ್ ಸರ್ವ್ ಇಟ್. ಈಗ ಕಂಪ್ಲೀಟಾಗಿ ನಮ್ಮ ಹತ್ರ ಆಲೂ ಸಬ್ಜಿ ರೆಡಿ ಇದೆ. ಸೊ ಈಗ ಈ ಹಿಟ್ಟನ್ನ ನಾನು ಕಲಸಿಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಅಂದರೆ ವೀಟ್ ಫ್ಲೋರ್, 1 ಟೇಬಲ್ ಸ್ಪೂನ್ ಅಷ್ಟು ರವೆ, ಸಾಲ್ಟ್, ಎಣ್ಣೆ, ಮಿದ್ದಿ ಚೆನ್ನಾಗಿ 1/2 ಅವರ್ ನೆನೆಯಕ್ಕೆ ಬಿಟ್ಟಿದ್ದೆ. ಸೊ ಇದು ರೆಡಿ ಇದೆ. ಈಗ ನಾನು ಇದನ್ನು